ವೈರಲ್ ಗರ್ಲ್ ಪೂಜಾ ಸದ್ಯ ಡಿಕೆಡಿಯಲ್ಲಿ ಈ ಸರ್ಕಾರಿ ಶಾಲೆ ಪ್ರತಿಭೆ ಮಿಂಚ್ತಾ ಇದ್ದಾಳೆ. ಈಕೆ ಸ್ಟೇಜ್ಗೆ ಬಂದು ಹೆಜ್ಜೆ ಹಾಕಿದ್ಲು ಅಂದ್ರೆ ಎಲ್ಲರೂ ಮೈ ಮರೆತು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪೂಜಾ ತನ್ನ ಡ್ಯಾನ್ಸ್ ಮೂಲಕವೇ ಎಲ್ಲರನ್ನ ಮೋಡಿ ಮಾಡಿದ್ದಾಳೆ. ವಾರದಿಂದ ವಾರಕ್ಕೆ ಪೂಜಾ ಭರ್ಜರಿ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದು, ಶಿವಣ್ಣ ಕೂಡ ಪೂಜಾ ಡ್ಯಾನ್ಸ್ಗೆ ಫುಲ್ ಥ್ರಿಲ್ ಆಗಿದ್ದಾರೆ. ಹಾಗಾದ್ರೆ ಪೂಜಾ ಹಾಗೂ ಅನೂಪ್ ಡಿಕೆಡಿ ಗೆಲ್ತಾರಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಮನರಂಜನೆ ನೀಡ್ತಾ ಇದೆ. ವಾರದಿಂದ ವಾರಕ್ಕೆ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ನಡೀತಾ ಇದೆ. ಈ ಶೋನಲ್ಲಿ ಸರ್ಕಾರಿ ಶಾಲೆ ಹುಡುಗಿ ಪೂಜಾ ಹಾಗೂ ಅನೂಪ್ ಸಖತ್ ಹೈಲೈಟ್. ಪೂಜಾ ತನ್ನ ಡ್ಯಾನ್ಸ್ ಮೂಲಕವೇ ಮೋಡಿ ಮಾಡಿದ್ದಾಳೆ. ಪ್ರತಿ ವಾರ ಹೊಸ ಕಾನ್ಸೆಪ್ಟ್ ಮೂಲಕ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದಾಳೆ. ಆಕೆಯ ಟ್ಯಾಲೆಂಟ್ ನೋಡಿ ಜಡ್ಜಸ್ ಮಾತ್ರವಲ್ಲ, ಇಡೀ ಕರುನಾಡೆ ಫಿದಾ ಆಗಿದೆ. ಇದೀಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಪೂಜಾಳನ್ನ ಹಾಡಿ ಹೊಗಳಿದ್ದಾರೆ. ಪೂಜಾ ಹಾಗೂ ಅನೂಪ್ ಕಳೆದ ವಾರ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಹಾಗೂ ಪ್ರೇಮ ನಟನೆಯ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಹಳ್ಳಿ ಲಾವಣಿಲಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು. ಪೂಜಾ ಹಾಡಿನ ಪ್ರತಿ ಸಾಲಿಗೂ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಜಬರ್ದಸ್ತ್ ಸ್ಟೆಪ್ಸ್ ಹಾಕಿದ್ದಾಳೆ. ಪೂಜಾ ಡ್ಯಾನ್ಸ್ ನೋಡುತ್ತಾ ಜಡ್ಜಸ್ ಕೂಡ ಕುಳಿತಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಪರ್ಫಾರ್ಮೆನ್ಸ್ ಮುಗಿದ ಕೂಡಲೇ ಶಿವಣ್ಣ ಇಬ್ಬರನ್ನ ಹಾಡಿ ಹೊಗಳಿದ್ದಾರೆ. ಪೂಜಾ ಎಕ್ಸ್ಪ್ರೆಷನ್ ನೋಡಿ ಕಳೆದು ಹೋದೆ, ಅನೂಪ್ ಹೀರೋನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಘು ಕೂಡ ಇವರಿಬ್ಬರ ಪರ್ಫಾರ್ಮೆನ್ಸ್ ನೋಡಿ ನಾನು ಕಳೆದು ಹೋದೆ, ಎಷ್ಟು ಮುದ್ದಾಗಿತ್ತು ಅಂತ ಹೇಳಿದ್ದಾರೆ. ಈ ವೇಳೆ ಡಿಕೆಡಿಯ ಜೂನಿಯರ್ ಅಪ್ಪುಗೆ ಪೂಜಾ ಬಿಗ್ ಸರ್ಪ್ರೈಸ್ ನೀಡಿದ್ದಾಳೆ. ಈ ವೇಳೆ ಅನೂಪ್ ಕೂಡ ಭಾವುಕನಾಗಿದ್ದಾನೆ. ಅನೂಪ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅನೂಪ್ ಅಪ್ಪು ಫೋಟೋ ಇಟ್ಕೊಂಡೇ ಡ್ಯಾನ್ಸ್ ಮಾಡ್ತಾನೆ. ಇದಿಷ್ಟೇ ಅಲ್ಲದೆ ಡಿಕೆಡಿಯಲ್ಲಿ ಅನೂಪ್ನ ಪ್ರೀತಿಯಿಂದ ಅಪ್ಪು ಅಂತ ಕರೆಯಲಾಗುತ್ತೆ. ಇದೀಗ ಪೂಜಾ ಅನೂಪ್ಗೆ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯೊಂದನ್ನ ಕೊಟ್ಟಿದ್ದಾಳೆ. ಈ ವೇಳೆ ಅನೂಪ್ ಮಾತ್ರವಲ್ಲ, ಶಿವಣ್ಣ ಕೂಡ ಭಾವುಕರಾಗಿದ್ದಾರೆ. ಇನ್ನು ಈ ವಾರ ಕೂಡ ಅನೂಪ್ ಹಾಗೂ ಪೂಜಾ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸಿನಿಮಾದ ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ. ಅನೂಪ್ ಹಾಗೂ ಪೂಜಾ ಡ್ಯಾನ್ಸ್ಗೆ ಶಿವಣ್ಣ ಫುಲ್ ಫಿದಾ ಆಗಿದ್ದಾರೆ. ಪುಣ್ಯ ಮಾಡಬೇಕು ಇಂಥ ಅಭಿಮಾನಿ ಪಡೆಯೋಕೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಪೂಜಾಗೆ ಜೀ ಕನ್ನಡ ಬಿಗ್ ಸರ್ಪ್ರೈಸ್ ನೀಡಿದೆ. ಪೂಜಾ ಸ್ಕೂಲ್ ಫ್ರೆಂಡ್ಸ್ ಹಾಗೂ ಟೀಚರ್ ವೇದಿಕೆಗೆ ಆಗಮಿಸಿದ್ದಾರೆ. ಈ ವೇಳೆ ಪೂಜಾ ಫುಲ್ ಎಮೋಷನಲ್ ಆಗಿದ್ದಾಳೆ. ಒಟ್ಟಾರೆ ಸಣ್ಣ ಹಳ್ಳಿಯಲ್ಲಿ ಬೆಳೆದ ಪೂಜಾ ಈಗ ದೊಡ್ಡ ವೇದಿಕೆಯಲ್ಲಿ ಮಿಂಚ್ತಾ ಇದ್ದಾಳೆ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ತಿದ್ದಾಳೆ. ಹೀಗೆ ಡ್ಯಾನ್ಸ್ ಮಾಡ್ತಾ ಹೋದ್ರೆ ಡಿಕೆಡಿಯಲ್ಲಿ ಗೆಲ್ಲೋದು ಪಕ್ಕ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಈಕೆ ಡ್ಯಾನ್ಸ್ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಸಾಕಷ್ಟು ಅವಕಾಶ ಹುಡುಕಿಕೊಂಡು ಬರಲಿ, ಪೂಜಾ ಬದುಕು ಬಂಗಾರ ಆಗ್ಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.